ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್. ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ಡೇ 2 ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಏನೇನು ಮಾಡ್ತೀನಿ ತೋಟಕ್ಕೆ ಹೋಗಿ, ಮತ್ತು ಯಾವ ಥರ ಇವತ್ತಂತೂ ಸಖತ್ ವೆದರ್ ಇದೆ. ಇವತ್ತು ಚಿಲ್ಲಾಗಿ ಜೂನು ಮುಂಗಾರು ಕೆಳಗೆ ಪ್ರವೇಶ ಮಾಡ್ದಂಗೆ ನಮಗೆ ವೆದರು ಸೂಪರಾಗಿರುತ್ತೆ. ಮಾತ್ರ ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು ಅಷ್ಟೇ, ಬಟ್ಟು ಇವಾಗಂತೂ ಬಿಸಿಲೇ ಇಲ್ಲ. ಹೀಗೆ ಎದ್ಬಿಟ್ರೆ ಕೆಲಸ ಮಾಡೋಕ್ಕೂ ಈಸಿ ಆಯ್ತದೆ ತೋಟದಲ್ಲಿ. ಒಳ್ಳೆ ಮಡಿಕೇರಿ ಫೀಲ್ ಕೊಡ್ತಾಯಿದೆ. ಆ ರೇಂಜ್ಗೆ ಮೋಡ ಎಲ್ಲ ಇದ್ದು ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೋಡಿ ಈ ಥರ ಇದೆ, ಹೆಂಗೆ ಕಾಣಿಸ್ತಾ ಇದೆ. ಒಂದು ಸ್ವಲ್ಪನೂ ಬಿಸಿಲೇ ಇಲ್ಲ. ವೆದರ್ ಸೂಪರಾಗಿದೆ. ಮಾತ್ರ ಬೈಕಲ್ಲಿ ಹೋಗ್ತಾ ಇದ್ದರೆ ಒಳ್ಳೆ ಫೀಲ್ ಕೊಡ್ತಾ. ನಾನು ತೋಟದ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ಏನೇನು ಕೆಲಸಗಳಿವೆ ಅದೆಲ್ಲ ಆದಷ್ಟು ಮಾಡ್ಬೇಕು ಇವತ್ತು. ಇದನ್ನು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಡೇ 2 ಡೇ 3 ಆ ಥರ. ಒಂದು ಎಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಧ ತಿಂದು ಕಣದ ಇನ್ನು ಅರ್ಧವಾಗ ಈಗ ತಗೋಯ್ದು ಗೊತ್ತಿಲ್ಲ. ಇತ್ತಾಗೋಯ್ತು ಹೋಗಿ ಬಣ್ಣ ಇರ್ಬೇಡ ನೀನು ಊರ್ಗಾನ ನಮ್ಮ ತೋಟದ ಹತ್ರ ಹುಲಿಗೆ ಬೋನ್ ಇಟ್ಟಿರೋದು. ಇದು ಭಾರಿ ಹಿಂಸೆ ಕೊಡ್ತದಪ್ಪ ನಮ್ಗೆ. ಏನ ನೋಡಿನಿ ಅಂತಾರ. ಫೋಟೋಗೆ ನೋಡಿದೇಳು. ಅವ್ನು ವಾಟ್ಸಪ್ ಮಾಡ್ಬೇಕಪ್ಪ ಫೋಟೋ ವಾಟ್ಸಪ್ ಮಾಡ್ಬೇಕು ಮಾಯವನ್ನ ಹಿರಿನ. ಈಗ ಸದ್ಯಕ್ಕೆ ಬಂದಿಲ್ಲಕಂತ ಅದು ಇತ್ತಾಗ ಇತ್ತ ಬರಲ್ಲ, ಅದು ಇಲ್ಲಿ ಬರಲ್ಲ, ಇತ್ತ ಬರಲ್ಲ. ನೋಡಿದ ಯಾಕಂದ್ರ ಅವು ಬಯಲು ಪ್ರದೇಶದಲ್ಲಿ ಇರಲ್ಲ, ಇಲ್ಲಿ ತಿರ್ಗಾಡಕ್ಕೆ ಈಗ ಆಗದ ಅಂತ ಅವ್ರು ಇಟ್ಟಿರೋದು. ಬರಲ್ಲ ಅದು. ಅವ್ರು ನೋಡ್ಬಿಟ್ಟು ಇಟ್ಟರ. ಅದಕ್ಕೆ ಅವರು ಸುಮಾರು ಸರಿ ಎಲ್ಲಾ ಕಡೆ ಬೋನ್ ಇಡಲ್ವ ಅರಣ್ಯ ಇಲಾಖೆಯವರು. ನೀವು ತಳ್ಕೋ ಆಗಲ್ಲ. ನೀವೇ ತಳ್ಕೋದ್ರ ಅವ್ರಿಗೆ ಹೋಗ್ಬಿಟ್ಟು ತಳ್ಬೇಕಾಯ್ತ. ಪಂಚರ್ ಆಗದ. ನೆನೆ ದಿನ 5 ಗಂಟೆ ಕಮ್ಮಿನ 6 ಗಂಟೆ ಬಂದ. ಆ ತಿಂಗಳ ಎಷ್ಟೊಂದು ಬೈದ ಬರಲ್ಲ. ಯಾರನ್ನ ಗೋವಾ ನೋಡೋಂತ ಯಾನು ಹಾಕಿಲ್ಲ, ಬರೀ ಬೋನು, ಅದು ಖಾಲಿ ಬೋನು. ಅದೇ ಜಾನ ಬರಲ್ಲ, ಇಲ್ಲಿಗೆ ಬರ್ತಿರೋದು. ಇತ್ತಾಗ ಬರೋದು, ಇತ್ತಾಗ ಬರ್ತಿತ್ತಾಗೆ ಇಲ್ಲಿ ಬರಲ್ಲ. ಅಲ್ಲಿಗೆ ಬರೋದು. ನಿಮ್ ಮೊಬೈಲ್ ನೋಡಿ. ನಿಮ್ ಜಾಸ್ತಿ ಪೈರು ಹುಡ್ಕೊಂಡು ಹೋಗಿದ್ದಿ. ಯಾರು ಬಿಟ್ರೆ ಬಂದು ನೋಡೋಣ ನೋಡ್ರಿ. ಮಾಡಿಬೇಕು. ಅದೇ ನಮ್ಮದ ಮೂಲ. ಓಕೆ, ಬಂದಾಯಿತು ತೋಟಕ್ಕೆ. ಆಲ್ರೆಡಿ ನಮ್ಮ ಗುರು ದನ ಕರುಗಳು ಮರಿಗಳೆಲ್ಲ ಹೊಡ್ಕೊಂಬಂದ್ಬಿಟ್ಟವನೆ. ನೋಡಿ ನಮ್ಮೂರು ಬೆಟ್ಟ ಅದು. ಸದ್ಯಕ್ಕೆ ಅದೇ ದೊಡ್ಡ ಬೆಟ್ಟ ನಮ್ಮೂರಿಗೆ. ಆಲ್ರೆಡಿ ಅಲ್ಲೂ ಗಣಿಗಾರಿಕೆ ಅಕ್ಕಪಕ್ಕದಲ್ಲೆಲ್ಲ ನಡೀತಾ ಐತೆ. ವೆದರ್ ಅಂತೂ ಸೂಪರಾಗಿದೆ. ನಾನು ಹೇಳ್ದಂಗೆ ಎಲ್ಲಿ ಬರ್ತಾಯಿದ್ನಲ್ಲ ಅವಾಗ ಸ್ವಲ್ಪನೂ ಬಿಸಿಲಿಲ್ಲ. ಮಳೆನೂ ಬರೋ ಚಾನ್ಸಸ್ ಇದೆ. ಯಾವಾಗ ಬರುತ್ತೋ ಗೊತ್ತಿಲ್ಲ, ಬರ್ಬೋದು. ಈ ಕೆಲಸ ಶುರು ಮಾಡಬೇಕು, ನೋಡೋಣ. ಆವಾಗಲೇ ಹೇಳ್ದಂಗೆ ಮಳೆ ಬಂತು, ಇವಾಗ ಶುರುವಾಗಿದೆ. ಆ ಬೆಟ್ಟ ತೋರಿಸಿದ್ನಲ್ಲ, ಅಲ್ಲಿಂದನೇ ಕಾಣಿಸ್ಬಿಡುತ್ತೆ ಮಳೆ ಬರೋದು ನಮಗೆ. ರೂಮ್ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಅಲ್ಲಿಗೆ. ಈಗ ಸದ್ಯಕ್ಕೆ ಮಳೆ ಜಾಸ್ತಿ ಬರ್ತೈತೆ ಅನಿಸುತ್ತೆ. ಸದ್ಯಕ್ಕೆ ಇಲ್ಲೇ ಎಲ್ಲಾದರೂ ನಿಂತ್ಕೊಬಿಡ್ತೀನಿ ಮರದ ಹತ್ರ. ಮಳೆ ಬಂದ್ರೇ ಚೆಂದ. ಅಷ್ಟು ದಿನದಿಂದ ಬಿಸಿಲು ನೋಡಿ 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 ಸಾಕಾಗ್ಬಿಟ್ಟೈತೆ ಬೇಸಿಗೆನ. ಈ ವೆದರು ತುಂಬ ಇಷ್ಟ. ಈ ಪ್ರಕೃತಿ ಎಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮಾತ್ರ ಮಳೆ ಬಂದ್ರಂತೂ, ಅದರಲ್ಲೂ ಇದು ಅಂಥ ಜೋರು ಮಳೆ ಅಲ್ಲ, ಸ್ವಲ್ಪ ಬೀಳುತ್ತೆ. ಬಟ್ ಇದೊಂಥರ ಸೈಕ್ಲೋನ್ ಥರ ಚೆನ್ನಾಗಿ ಬರುತ್ತೆ.
ಸ್ವಲ್ಪನೂ ಬಿಸಿಲಿಲ್ಲದ್ರಿಂದ ಕೆಲಸ ಮಾಡೋಕ್ಕೂ ಈಸಿ. ಅದ್ರ ಜೊತೆಗೆ ಗಾಳಿ ಜಾಸ್ತಿ ಬೀಸ್ತಾ ಇದೆ, ಹೆವಿ ಗಾಳಿ ನೋಡಿ, ಎಷ್ಟೊಂದು ಗಾಳಿ ಬೀಸ್ತಾ ಇದೆ. ಇವತ್ತು ಕೆಲಸಗಳು ಬೇರೆ ಸ್ವಲ್ಪ ಡಿಲೇ ಆಗ್ಬಿಡ್ತವೆ ಈ ಥರ ಮಳೆ ಬಂದರೆ. ಬಟ್ ಇರಲಿ, ಮಳೆನೂ ಬೇಕು. ಜೊತೆಗೆ ಈ ವೆದರ್ ನೋಡೋಕ್ಕೆ ತುಂಬ ಇಷ್ಟ ನನಗೆ. ಪ್ರತಿ ಬಿಸಿಲು ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ. ಇವಾಗ ಮತ್ತೆ ಕೆಲಸ ಶುರು ಮಾಡ್ತೀನಿ ಮಳೆ ನಿಂತ ಮೇಲೆ. ಟೊಮೊಟೊ ಗಿಡಗಳಿಗೆ ಮಣ್ಣು ಬೆಡ್ ಕೊಡಬೇಕೀಗ. ಬೆಡ್ ರೆಡಿ ಮಾಡಬೇಕು. ಆ ಕಡೆ ಈ ಕಡೆ ಬದು ಮಣ್ಣು ಹಾಕಬೇಕು. ಆಮೇಲೆ ಮತ್ತೆ ಎಲ್ಲ ಸ್ವಲ್ಪ ಗೊಬ್ಬರ ಹಾಕಿಲ್ಲ, ಕೆಲವು ಸಾಲುಗಳಿಗೆ ಗೊಬ್ಬರ ಬೇರೆ ಹಾಕಬೇಕು. ಈಗ ಸದ್ಯಕ್ಕೆ ಗಿಡಗಳಿಗೆ ಬದು ಕೊಟ್ಬಿಡ್ತೀನಿ, ಎಷ್ಟಾಗುತ್ತೆ ಅಷ್ಟು. ಆಮೇಲೆ ನೋಡಿ, ಎತ್ತಾಕಿದ್ಮೇಲೆ ಈ ಥರ ಕಾಣಿಸ್ತಾ ಇರೋದು. ಆ ಕಡೆ ಈ ಕಡೆ ಬದು ಮಣ್ಣು ಕೊಟ್ಟ ಮೇಲೆ ಈ ಥರ ಕಾಣಿಸ್ತಾ ಇರೋದು ನೋಡಿ. ಆಲ್ಮೋಸ್ಟ್ ಗಿಡಗಳು ಪರವಾಗಿಲ್ಲ, ಸುಮಾರಾಗಿ ಡೆವಲಪ್ ಆಗವೆ. ನೋಡೋಣ, ಈಗ ನೆಕ್ಸ್ಟು ಪೈಪ್ಲೈನ್ ಸರಿ ಮಾಡಬೇಕು. ಎಲ್ಲ ಆ ಕಡೆ ಈ ಕಡೆ ತೆಗೆದಿಟ್ಬಿಟ್ಟಿರೋದ್ರಿಂದ ಮಣ್ಣು ಹಾಕಬೇಕು ಅಂದ್ಬಿಟ್ಟು ಹಂಗೆ ಲ್ಯಾಟ್ರ್ಗಳೆಲ್ಲ ಮಧ್ಯೆ ಬಿದ್ದವೆ. ಅವನ್ನೆಲ್ಲ ಒಂದೊಂದಾಗಿ ಕೊಡಬೇಕು. ಇವತ್ತೇನು ನೀರು ಬಿಡೋ ಅವಶ್ಯಕತೆ ಇಲ್ಲ, ಮಳೆ ಬಿದ್ದಿರೋದ್ರಿಂದ. ನಾಳೆ ನಾಳಿದ್ದಿಂದ ಕೊಡಬೇಕು. ಅದಕ್ಕೆ ಎಲ್ಲ ಲ್ಯಾಟ್ರನ್ನು ಮತ್ತೆ ಹೇಗಿತ್ತು ಹಂಗೆ ಮೊದಲಿನ ಥರ ಮಾಡಬೇಕು, ಒಂದೊಂದಾಗಿ. ಇಲ್ಲಾಂದರೆ ಮತ್ತೆ ನಾಳೆ ಮಾಡ್ಕೊಳ್ಳೋಣ ಅಂತಂದರೆ ಕೆಲಸ ಡಿಲೇ ಆಗೋಯ್ತವೆ. ಇವತ್ತೇ ಆ ಕೆಲಸ ಎಷ್ಟಕ್ಕೆ ಮಾಡಿರ್ತೀನಿ ಅಷ್ಟಕ್ಕೆ ಇವತ್ತೇ ಕೆಲಸ ಮುಗಿಸ್ಬಿಟ್ರೆ ಅಲ್ಲಿಗೆ ಇವತ್ತಿನ ಕೆಲಸ ಪೂರ್ತಿ ಆಗೋಯ್ತದೆ. ತೋಟದಲ್ಲಂತೂ ದಿನಾಲೂ ಏನಾದರೂ ಕೆಲಸ ಇದ್ದೇ ಇರ್ತವೆ, ಮಾಡಲೇಬೇಕು ಡೈಲಿ. ಯಾವತ್ತಾರು ಒಂದಿನ ನಾವೇ ಬ್ರೇಕ್ ತಗೋಬೇಕಷ್ಟೇ. ಬೆಳಿಬೇಕು, ಕೆಲಸ ಮಾಡ್ತಾನೇ ಇರಬೇಕು. ಇಲ್ಲಿ ಆಳು ನಾವೇ, ಅರಸರು ನಾವೇ ಅಂತೀವಲ್ಲ, ಆ ಥರ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡೋಣ ಕೆಲಸಗಳು. ಹೆಂಗೆ ಬರುತ್ತೆ ಎಲ್ಲ ಅಪ್ಡೇಟು ನಿಮಗೆ ಗೊತ್ತಾಗುತ್ತೆ ಕೊನೆಯ ತನಕನೂ. ಟೊಮೊಟೊ ಅಥವಾ ಇನ್ಯಾವುದೇ ಬೇರೆ ಆ ಕಡೆ ಬಾಳೆ ಹಾಕಿದ್ದೀನಿ, ಅದನ್ನು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆಲ್ಲ ಕೆಲಸಗಳು ಮುಗೀತು, ಮನೆ ಕಡೆ ಹೊರಡಬೇಕು. ಇನ್ನೂ ನಾಳೆ ನೋಡ್ಕೊಳ್ಳೋಣ, ಮತ್ತು ನಾಳೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಏನೇನು ಕೆಲಸಗಳಿರ್ತವೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇಷ್ಟು ಮುಗೀತು ಕೆಲಸಗಳು. ಊಟ ಆವಾಗಲೇ ಮುಗಿಸ್ತೆ, ಎಲ್ಲ ಮುಗಿಸಿ ಕೆಲಸಗಳೆಲ್ಲ ಮುಗೀತು. ಮನೆ ಕಡೆ ಹೊರಡ್ತಾ ಇರೋದು ಇವಾಗಲೂ ಇನ್ನೂ ಗಾಳಿ ನಿಂತಿಲ್ಲ. ಸದ್ಯಕ್ಕೆ ಮಳೆ ಎಲ್ಲ ಕಂಪ್ಲೀಟ್ ಆವಾಗಲೇ ನಿಂತೋಯ್ತು. ಕೆಲಸಗಳು ಆಯಿತು ಇವತ್ತು, ಪರವಾಗಿಲ್ಲ. ಅಷ್ಟೊಂದೇನೂ ಮಳೆ ಜಾಸ್ತಿ ಬರಲಿಲ್ಲ, ಸ್ವಲ್ಪನೇ ಬಂದಿದ್ದು. ಇವಾಗ ರೆಡಿ ಟು ಗೋ ವಿತ್ RR. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.